ನೀನು ಮತ್ತು ಬಲರಾಮ ಬರಬೇಕಂತೆ ಅಂತ. ಕೃಷ್ಣ ಹೇಳಿದ, ಬರ್ತೇವೆ, ಹೋಗೋಣ, ಆದರೆ ಈಗಲೇ ಬೇಡ, ನೀನು ಬರೋದೇ ರಾತ್ರಿ ಆಗಿದೆ, ರಾತ್ರಿ ಬೇಡ, ಬೆಳಗ್ಗೆದ್ದು ಹೋಗೋಣ ಅಂತಂದು. ಆಯಿತು ಅಂತ ಒಪ್ಪಿದ. ರಾತ್ರಿ ಹಾಗೇ ಮಾತಾಡ್ತಾ ಕೃಷ್ಣ ಮಲಗಿದ. ಬೆಳಗ್ಗೆ ಬೇಗ ಎದ್ದ. ಅಲ್ಲಿ ಪೂರ್ತಿ ಅಲ್ಲೇ ಇದೆ. ಬಾಗಿಲು ತೆಗೆದು ಕೂಡಲೇ ಆ ಹೆಣ್ಣು ಮಕ್ಕಳೆಲ್ಲ ಅಳ್ಳಿಕ್ಕೆ ಶುರು ಮಾಡಿದ್ರಂತೆ. ಜಿಗಮಿಷಸಿ ಮುರಾರೇ ರಾಜಧಾನಿ ಯದೀತಃ. ಮುರಾರೇ, ರಾಜಧಾನಿಗೆ ಹೊರಟಿದ್ದಿ, ಮತ್ತೆ ನೀನು ಈ ಹಳ್ಳಿಗೆ ಬರಲಿಕ್ಕಿಲ್ಲ, ನಿನ್ನನ್ನು ಬಿಡೋದಿಲ್ಲ, ನಾವು ರಾಜಧಾನಿಗೆ ಕಳಿಸೋದಿರಬೇಕು ಅಂತ ಅಡ್ಡಗಟ್ತಾ ಇದ್ದಾರೆ. ಕೃಷ್ಣನಿಗೆ ಆಶ್ಚರ್ಯ ಆಯಿತು. ಅಕ್ರೂರನ್ನ ಕೇಳಿದ, ಇವರಿಗೆಲ್ಲ ಹೇಳಿ ಬಂದಿದ್ದೀಯನೋ ನೀನು ಅಂತ. ಇಲ್ಲ, ಸೀದಾ ಬಂದಿದ್ದೇನೆ ಅಂತ ಅವನು. ಮತ್ತು ಹೇಗೆ ಗೊತ್ತಾಯಿತು? ಆ ರಥ ತಗೊಂಡು ಬಂದಿದ್ದಂತೆ ಅಕ್ರೂರ. ಆ ರಥ ಕೃಷ್ಣನ ಮನೆ ಮುಂದೆ ನಿಲ್ಲಿಸಿದ್ದ. ಆ ಗೋಪಿಕಾಸ್ತ್ರೀಯರು ಯಾರೋ ಆ ಕಡೆ ಹೋಗುವಾಗ, ತಮ್ಮ ಮನೆಗೆ ಹೋಗುವಾಗ ಕೃಷ್ಣನ ಮನೆ ಮುಂದೆ ಇದ್ದ ರಥ ನೋಡಿದರು. ಅದು ಮಧುರಾ ರಿಜಿಸ್ಟ್ರೇಷನ್ನು ಗೊತ್ತಾಯಿತು. ಮಧುರಾ ಹೋಗುವ ಮುನ್ನ ಕೃಷ್ಣನಿಲ್ಲಿಂದ ಹೋಗುವನು ಅಂತ ವಾದಿರಾಜರದ್ದೇ ಒಂದು ಹಾಡು. ಕೋಳಿ ಕೂಗುವ ಮುನ್ನ ಕೃಷ್ಣನಿಲ್ಲಿಂದ ಹೋಗುವನು, ಅದಕ್ಕೆ ರಾತ್ರಿ ರಥ ಬಂದು ನಿಂತಿದೆ ಅಂಥೇಳಿ ಅವಳು ರಾತ್ರಿಗೆ ಎಲ್ರಿಗೂ ತಿಳಿಸಿ ಅಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ. ಅವರು ಬಿಡೋದಿಲ್ಲ ನಿನ್ನನ್ನು ಅಂತ. ಅಂತೂ ಅವ್ರನ್ನ ಸಮಾಧಾನಪಡಿಸಿ ಕೃಷ್ಣ ಬಂದ. ನಂದಗೋಕುಲದಿಂದ ಆ ಹೆಣ್ಣುಮಕ್ಕಳಿಗೆಲ್ಲ ಮಾತಾಡಿ ಅದರಲ್ಲಿ ಎತ್ಕೊಂಡು ಹೊರಟ. ದಾರಿಯಲ್ಲಿ ಯಮುನಾ ನದಿ ಬಂತು. ಅದನ್ನು ದಾಟಿ ಬರಬೇಕು ಮಧುರಾಪಟ್ಟಣಕ್ಕೆ. ರಥದಲ್ಲಿ ಕೂತಿದ್ದಾನೆ ಕೃಷ್ಣ. ಅಕ್ರೂರ ಸ್ನಾನ ಮಾಡಿ ಬರ್ತೇನೆ, ಅನೇಕ ಮಾಡಿ ಬರ್ತೇನೆ ಅಂತ ಇಳಿದ. ಅಕ್ರೂರ ಯಮುನಾ ನದಿಯಲ್ಲಿ ಮುಳುಗಿದಾಗ ಅವನಿಗೆ ಅದ್ಭುತವಾದ ದೃಶ್ಯ. ಶೇಷದೇವರು ಕಾಣಿಸ್ತಾ ಇದ್ದಕ್ಕಂಥ ಪರಮಾತ್ಮ ಇದ್ದಾನಲ್ಲಿ. ಅನಂತ ಪದ್ಮನಾಭ ರೂಪ ನೋಡಿದನಂತೆ. ನಾಭಿಯಲ್ಲಿ ಕಮಲ, ಕಮಲದಲ್ಲಿ ಬ್ರಹ್ಮದೇವರು, ಪ್ರಹ್ಲಾದಾದಿಗಳೆಲ್ಲ ಸೇವೆ ಮಾಡೋದು, ಲಕ್ಷ್ಮೀದೇವಿ ಕಾಲೊತ್ತೋದು, ಇಂಥ ಅನಂತ ಪದ್ಮನಾಭ ರೂಪ, ದಿವ್ಯ ರೂಪದ ದರ್ಶನ ಆಯಿತು ಅಕ್ರೂರನಿಗೆ. ಇದೇ ಭಕ್ತರ ಲಕ್ಷಣ. ಅಷ್ಟು ಭಗವಂತ ಅಲ್ಲಿ ಮುಳುಗಿದಾಗ ಪದ್ಮನಾಭನ ದರ್ಶನ ಆಯಿತು. ಸ್ತೋತ್ರ ಮಾಡ್ತಾ ನಿಂತುಬಿಟ್ಟ. ಕೃಷ್ಣನೇ ಆಮೇಲೆ ಆ ರೂಪವನ್ನು ಮರೆ ಮಾಡಿ ಇವನನ್ನು ಮೇಲೆ ಬರಮಾಡಿಕೊಂಡ. ಮಧುರಾಪಟ್ಟಣಕ್ಕೆ ಪ್ರವೇಶ ಮಾಡಿದರು. ಮರುದಿವಸ, ಅವತ್ತಿನ ದಿವಸ ಮನೆಗೆ ಹೋಗಿದ್ದ. ಮಾರನೇ ದಿನ ಕೃಷ್ಣ ಕಂಸನ ಮನೆಗೆ ಹೋಗುವಾಗ ಕೂಲಿಯಾಪೀಡ ಅಂತ ಒಂದು ಆನೆ, ದುಷ್ಟ ಆನೆಯನ್ನು ತಡಿಲಿಕ್ಕೆ ಬಂತು. ಆನೆಯನ್ನು ಕೊಂದ. ಒಬ್ಬ ರಾಕ್ಷಸ ಅಸುರ ಅಂಬಷ್ಟ ಅಂತ ಮಾವುತ, ಅವನು ಬಂದ, ಅವನನ್ನೂ ಕೊಂದ. ಕಂಸನ ತಮ್ಮಂದಿರು 7 ಮಂದಿ, ಅವರನ್ನೂ ಕೊಂದ ಕೃಷ್ಣ. 21 ಅಕ್ಷೌಹಿಣಿ ಸೈನ್ಯ ಇಟ್ಟಿದ್ದ ಕಂಸ, 21 ಅಕ್ಷೌಹಿಣಿ ಸೈನ್ಯ ನಾಶ ಮಾಡಿದ. ಚಾಣೂರ ಮುಷ್ಟಿಕಾಂತ್ ಇಬ್ಬರು ಜಟ್ಟಿಗಳು, ಅವರನ್ನೂ ಕೊಂದು ಕೊನೆಗೆ ಒಳಗಡೆ ಹೋದಾಗ ಅಲ್ಲಿ ಕೂತಿದ್ದ ಕಂಸ ಮಂಚಸ್ಥಂ ಮಾತುಲಂ ಕಂಸಂ ಮೂರ್ಧ್ನಿ ಸಂಗೃಹ್ಯ ಮಾಧವ ನಿಪಾತ್ಯ ನಿಷ್ಪಿಪೇಶೋಚ್ಚೈ ರಚ. ಸಿಂಹಾಸನದಲ್ಲಿ ಕೂತಂಥ ಕಂಸನನ್ನು ಎಳೆದು ಅವನನ್ನು ಕೇವಲ ಬಾಹುಬಲದಿಂದ ಕೃಷ್ಣ ಸಂಹಾರ ಮಾಡಿದನಂತೆ. ಯಾವುದು ಚಾಕು, ಚೂರಿ, ಬಂದೂಕು ಅದೇನಿಲ್ಲ, ಅಷ್ಟು ಬಲಶಾಲಿಯಾಗಿ ಬಲದಿಂದ ವಧೆ ಮಾಡಿದ. ದೊಡ್ಡ ಪೀಡೆ ತೊಲಗಿತು. ಆಮೇಲೆ ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡಿದ. ಮಗನನ್ನೇ ತಳ್ಳಿ ಅವನು ಕೂತಿದ್ದ ಸಿಂಹಾಸನದಲ್ಲಿ. ಉಗ್ರಸೇನನಿಗೆ ಪಟ್ಟಾಭಿಷೇಕ ಆಯಿತು. ಆಮೇಲೆ ಕೃಷ್ಣ ಉದ್ಧವನನ್ನು ಕೊಟ್ಟು ಕಳಿಸ್ದ. ಗೋಪಿಕಾಸ್ತ್ರೀಯರಿಗೆಲ್ಲ ನಾನು ಬೇಗ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ, ನನಗೋಸ್ಕರ ಕಾಯ್ತಾ ಇದ್ದಾರೆ, ಆದರೆ ಇಲ್ಲಿ ತುಂಬ ಕೆಲಸ ಇದೆ. ಹೊಸದಾಗಿ ಉಗ್ರಸೇನ ರಾಜನಾಗಿದ್ದಾನೆ, ಅವನಿಗೆ ನೀತಿ ಉಪದೇಶ ಮಾಡಬೇಕು, ರಾಜ್ಯದ ವ್ಯವಸ್ಥೆ ಮಾಡಬೇಕು. ನನ್ನ ಸಂದೇಶ ಹೇಳಿ ಬಾ, ನಾನಿಲ್ಲಿ ಕಂಸನ ವಧೆ ಮಾಡಿದ್ದು, ನನ್ನ ಜೈಲಿನಿಂದ ಬಿಡಿಸಿದ್ದು, ಉಪನಯನ ಮಾಡಿಕೊಂಡದ್ದು ಎಲ್ಲ ಹೇಳಿ ಬಾ ಅಂತ ಕಳಿಸಿದ. ಉದ್ಧವ ನಂದಗೋಕುಲಕ್ಕೆ ಬಂದು ನೋಡ್ತಾನೆ. ನಂದಗೋಕುಲ ಪೂರ್ತಿ ತಪಸ್ವಿಗಳ ವನ, ಕಾಡು ಹೇಗಿರ್ತದೆ ಹಾಗಾಗಿತ್ತಂತೆ. ಯಾರಲ್ಲಿಯೂ ಲವಲವಿಕೆ ಇಲ್ಲ. ಯಾರ ಮನೆ ಮುಂದೂ ಕೂಡ ಉಲ್ಲವೂ ಕೂಡ ತಾಪಸ ಋಷಿಗಳಂತೆ ಇದ್ದರು. ಇಡೀ ನಂದಗೋಕುಲ ಋಷಿಗಳ ಆಶ್ರಮದಂತೆ ಕಾಣಿಸ್ತಂತೆ. ಕೃಷ್ಣ ಕೆಲವು ಹೆಣ್ಣುಮಕ್ಕಳದ್ದೆಲ್ಲ ಹೆಸರು ಬರೆದು ಕಳಿಸಿದ್ದ, ಹೋಗಿ ಮಾತಾಡಿಸಿ ಬಾ ಅಂತ. ಒಂದೊಂದೇ ಮನೆಗೆ ಬರ್ತಾನೆ ಉದ್ಧವ. ಕೃಷ್ಣನ ಸಂದೇಶ ಹೇಳೋಣ ಅಂತ ಬಂದರೆ ಒಂದು ಮನೆಗೆ ಬಂದಿದ್ದಾನೆ. ಅವಳು ಅಂತ ಯಾವಾಗಲೂ ಕೃಷ್ಣ ಹೇಳಿ ಕಳಿಸಿದ್ದಾನೆ, ಯಾವಾಗಲೂ ಬಾಯಲ್ಲಿ ತಾಂಬೂಲ ಇರ್ತದೆ, ಹಳ್ಳಿ ಹೆಂಗಸು, ಅವಳನ್ನು ಮಾತಾಡಿಸಿ ಬಾ ಅಂತ. ಅವಳು ತಾಂಬೂಲ ಇಲ್ಲವೇ ಇಲ್ಲ ಅವಳ ಬಾಯಲ್ಲಿ. ತಾಂಬೂಲ ಹಾಕ್ಕೊಂಡ ಲಕ್ಷಣವೇ ಇದ್ದಿಲ್ಲ. ಉದ್ಧವನೇ ಕೇಳ್ತಾನೆ ಯಜಮಾನರನ್ನು, ಕೃಷ್ಣ ಹೇಳಿ ಕಳಿಸಿದ್ದ ನಿಮ್ಮ ಮನೆಯವರು ಈಗ ತಾಂಬೂಲ ಹಾಕ್ಕೊಳ್ಳೋದಿಲ್ವ ಅಂತ.
ಕೃಷ್ಣ ಮಧುರಾಪಟ್ಟಣಕ್ಕೆ ಹೋದಾಗಿಂದ ನಮ್ಮವರು ಒಂದು ವ್ರತ ಹಿಡಿದಿದ್ದ ತಾಂಬೂಲ ಚರವಣ, ಅಲ್ಲಿವರೆಗೆ ತಾಂಬೂಲ ಹಾಕ್ಕೊಳ್ಳೋದಿಲ್ಲ ಅಂತ ಒಂದು ವ್ರತ ಹಿಡಿದಿದ್ದಾರೆ. ಇನ್ನೊಬ್ಬ ಹೆಣ್ಣು ಮಗಳು ಭಾರೀ ಸ್ಥೂಲ ದೇಹ, ಸ್ಥೂಲ ಕಾಯ, ಅದನ್ನೆಲ್ಲ ಹೇಳಿ ಕಳಿಸಿದ್ದ. ಬಂದು ನೋಡ್ತಾನೆ ಉಗ್ರ ಇವನು ಉದ್ಧವ, ಏನು ಸ್ಥೂಲೆ, ತಳ್ಳಗಿದ್ದಾಳೆ, ಕೃಷಳಾಗಿದ್ದಾಳೆ. ಯಜಮಾನರನ್ನು ಕೇಳಿದ, ನಿಮ್ಮ ಮನೆಯವರು ಭಾರೀ ಸ್ಥೂಲಕಾಯ ಅಂತ ಕೃಷ್ಣ ಹೇಳಿದ್ದ. ಹೌದು, ಸ್ಥೂಲಕಾಯಳಾಗಿದ್ದು, ಆದರೆ ಕೃಷ್ಣ ಹೋದಾಗಿನಿಂದ ಒಂದು ವ್ರತ ಹಿಡಿದಿದ್ದಾಳೆ. ಕೃಷ್ಣ ಬರೋವರೆಗೆ ನಾನು ಊಟ ಮಾಡೋದಿಲ್ಲ ಅಂತ ಉಪವಾಸ ಕೂತಿದ್ದ. ಬರೀ ಹಾಲು ಹಣ್ಣು, ಅದರಿಂದ ಕೃಷಳಾಗಿದ್ದಾಳೆ. ಒಬ್ಬಳು ಊಟ ಬಿಟ್ಟು ಕೃಷಳಾಗಿದ್ದಾಳೆ, ಒಬ್ಬಳು ತಾಂಬೂಲ ಬಿಟ್ಟಿದ್ಲು. ಇನ್ನೊಂದು ಮನೆಗೆ ಹೋದರೆ ಯಾವಾಗಲೂ ಹಸಿರು ತೋರಣ, ಬಾಳೆಕಂಬ, ಮನೆ ಮುಂದೆ ರಂಗೋಲಿ ಅಂತ ಕೇಳಿದರೆ ಕೃಷ್ಣ ಹೋದ ಮೇಲೆ ಹಬ್ಬ ಏನು ಬಂತು? ಆದರೆ ಕೃಷ್ಣ ಯಾವತ್ತೂ ಬಂದಾನು, ಅವನು ಬರುವಾಗ ಸಿದ್ಧತೆ ಇರಬೇಕು ಸ್ವಾಗತಕ್ಕೆ ಅಂತ ದಿನ ಹೀಗೆ ಮಾಡ್ತಿದ್ದೀವಿ ಅಂತ ಅವರು. ಇನ್ನೊಂದು ಮನೆಗೆ ಹೋದ, ಭಾರೀ ಇಂಪಾರ್ಟೆಂಟ್ ಹೆಣ್ಣುಮಗಳು, ಅವಳನ್ನು ಮಾತಾಡಿಸಿಯೇ ಬಾ ಅಂತ ಹೇಳಿ ಅಂಡರ್ಲೈನ್ ಮಾಡಿ ಕಳಿಸಿದ್ದ. ಉದ್ಧವ ಬಂದರೆ ಇದ್ದಾಳೆ, ಅವಳು ಆರಾಮಾಗಿ ಮಲ್ಕೊಂಡಿದ್ದಾಳೆ. ಕೆಲವರು ನಿದ್ದೆ ಬಿಟ್ಟರು, ಕೆಲವರು ಊಟ ಬಿಟ್ಟರು, ತಾಂಬೂಲ ಬಿಟ್ಟರು, ಆದರೆ ಇವಳು ಮಾತ್ರ ಮಲ್ಕೊಂಡಿದ್ದಾಳೆ. ಕೇಳಿದ, ಅನಾರೋಗ್ಯ ಆಯಿತೋ ಏನೋ ಕೃಷ್ಣ ಇಲ್ಲದೇನೆ ಅಂತ. ಯಜಮಾನರು ಹೇಳ್ತಾರೆ, ಎಲ್ಲ ಚೆನ್ನಾಗಿದ್ದಾಳೆ, ಏನು ಅನಾರೋಗ್ಯ ಇಲ್ಲ. ಸ್ವಸ್ಥಾಪಿ ಸೇತೆ ಕಿಲ ಕಾಪಿ ದೀನಾ, ಸ್ವಸ್ಥಳಾಗಿದ್ದಾಳೆ, ಆದರೂ ಮಲಗಿದ್ದಾಳೆ. ಯಾಕೆ ಅಂತ ಕೇಳಿದರೆ, ಸ್ವಪ್ನೇಪಿ ತತ್ಸಂಗಮಿವಾಪ್ತು ಕಾಮ. ಅವಳೊಂದು ವಿಚಾರ ಮಾಡಿದ್ದಂತೆ, ಕೃಷ್ಣ ಹೋಗಿದ್ದಾನೆ, ಕನಸಿನಲ್ಲಿ ಆದರೂ ಬರಲಿ ಅಂತ ತ್ರಿಕಾಲ ಭೋಜನ, 3 ಹೊತ್ತು ಊಟ ಮಾಡೋದು, ಮಲ್ಕೊಳ್ಳೋದು. ಕೃಷ್ಣ ಕನಸಿನಲ್ಲಿ ಬರಲಿಕ್ಕಿಲ್ಲ, ಇವಳು ಊಟ ಬಿಡಲಿಕ್ಕಿಲ್ಲ, ಮಲಗೋದು ಬಿಡಲಿಕ್ಕಿಲ್ಲ. ತ್ರಿಕಾಲ ಊಟ ಮಾಡೋದು ಮಲಗೋದು, ಊಟ ಮಾಡೋದು ಮಲಗೋದು. ಕನಸು ಬೀಳಲೇ ಇಲ್ಲ ಕೃಷ್ಣಂದು, ಇವಳು ಮಲಗೋದು ಬಿಡಲಿಲ್ಲ. ಇನ್ನೊಂದು ಮನೆಗೆ ಹೋದರೆ ಯಜಮಾನರೇ ಬಂದ್ರಂತೆ. ಉದ್ಧವ, ಕೃಷ್ಣ ಯಾವಾಗ ಬರ್ತಾನೋ ಬೇಗ ಕಳಿಸು ಅಂತ. ನಿನ್ನ ಹೆಸರೇ ಇಲ್ಲ ಅಂತ ಇವನು ಒಂದು ಪಟ್ಟಿ ಕಳಿಸಿದ್ದ ಕೃಷ್ಣ. ಎಲ್ಲ ಹೆಣ್ಮಕ್ಳು, ಒಬ್ಬರೂ ಸ್ತ್ರೀ ಇಲ್ಲೇ ಇಲ್ಲ, ಬರೀ ಹೆಣ್ಮಕ್ಳು. ಅಲ್ಲ, ನಿನ್ನ ಹೆಸರಿಲ್ಲ. ನನ್ನ ಹೆಸರು ಬೇಡ, ನನ್ನ ಹೆಂಡತಿ ಹೆಸರು ಇದೆಯಲ್ಲೋ ಅಂತ ಅವನು. ನಿಮ್ಮ ಆಕೆ ಹೆಸರಿದೆ, ನಮ್ಮ ಆಕೆ ಒಂದು ವ್ರತ ಹಿಡಿದಿದ್ದಾಳೆ ಅನ್ನಂತೆ ಅವನು. ಏನು ವ್ರತ ಅಂತಂದರೆ, ಕೃಷ್ಣ ಬರೋ ತನಕ ನಾನು ಮನೆ ಕೆಲಸ ಮಾಡಲ್ಲ ಅಂತ ವ್ರತ. ಇದು ಭಾರಿ ಒಳ್ಳೆಯ ವ್ರತ ಇದು. ಅದಕ್ಕೆ ಯಜಮಾನ ಬಂದು ಹೇಳಿದ, ಮೊದಲು ಕೃಷ್ಣನ ಕಳಿಸೋ, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಅವಳು ಸೀರೆ ಒಗೆಯೋದು ಎಲ್ಲ ತಪ್ಪುತ್ತೆ. ಗೃಹ್ಯಂ ವಿತನೋತಿ ತನ್ವಿ, ಮನೆ ಕೆಲಸ. ಪತ್ಯುರ್ನ ಪೂಜಾಂ ನ ಚ ಪುತ್ರ ರಕ್ಷಾಂ ಕೃತ್ಯನ್ನ ಗೃಹ್ಯಂ ವಿತನೋತಿ ತನ್ವಿ. ಗಂಡನ ಸೇವೆ ಮಾಡೋದಿಲ್ಲ, ಮಕ್ಕಳ ಹತ್ರ ಅವನೇ ನೋಡ್ಕೋಬೇಕು, ಏನು ಮನೆ ಕೆಲಸ ಇಲ್ಲ. ಇಂಥ ವ್ರತ ಹಿಡಿದಿದ್ಲಂತೆ ಅವಳು. ಪುಣ್ಯಕ್ಕೆ ಎಲ್ರಿಗೂ ಹೇಳಿದರೆ ಎಲ್ಲರೂ ಹೀಗೆ ಮಾಡಿಬಿಡ್ತಿದ್ರು ಏನೋ. ಕೃಷ್ಣ ಬರೋ ತನಕ ನಾ ಮನೆ ಕೆಲಸ ಮಾಡಲ್ಲ ಅಂತಂದರೆ ಉದ್ಧವ ನೋಡಿದ ಅಂತ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಒಂದೊಂದು ಮನೆಯಲ್ಲಿ ಎಂಥೆಂಥ ದೃಶ್ಯ ನೋಡಿದ ಉದ್ಧವ. ಕೃಷ್ಣನ ಭಕ್ತಿ, ಕೃಷ್ಣನ ಮೇಲೆ ಎಷ್ಟು ಭಕ್ತಿ ಇತ್ತು ಅವರಿಗೆ ಅಂತ. ಹೀಗೆ ಆಮೇಲೆ ಉದ್ಧವನ ಸಂದೇಶ ಆದಮೇಲೆ ಉದ್ಧವ ಹೇಳಿ ಬರ್ತಾನೆ, ಸಮಾಧಾನ ಮಾಡಿ ಬರ್ತಾನೆ. ಆಮೇಲೆ ಕೃಷ್ಣನ ರುಕ್ಮಿಣಿಯ ಸ್ವಯಂವರ ನಡೀತದೆ. ಅದು ಪ್ರಧಾನವಾಗಿರ್ತಕ್ಕಂಥ ಭಾಗ. ಶ್ರೀಕೃಷ್ಣ ಅನೇಕ ಬಾರಿ ಕಂಸನ ವಧೆ ಮಾಡಿದ್ದರಿಂದ ಜರಾಸಂಧನ ಆಕ್ರಮಣ ಆಯಿತು. ಜರಾಸಂಧನ ಆಕ್ರಮಣ ಆದಾಗ, ಯಾಕೆ ಅಂದರೆ ಜರಾಸಂಧನ 2 ಹೆಣ್ಣುಮಕ್ಕಳು, ಅವರನ್ನು ಕಂಸ ಮದುವೆ ಮಾಡಿಕೊಂಡಿದ್ದ. ಕಂಸನನ್ನು ಕೊಂದದ್ದರಿಂದ ಅವನ ಹೆಂಡಂದರಿಗೆ ವೈಧವ್ಯ ಬಂತು. ಪುತ್ರಿ, ಇವನ ಹೆಣ್ಣು ಮಕ್ಕಳಿಗೆ ವೈಧವ್ಯ ಬಂತು ಅಂತ ಜರಾಸಂಧ ಅನೇಕ ಬಾರಿ ಆಕ್ರಮಣ ಮಾಡಿದ ಮಥುರಾಪಟ್ಟಣದ ಮೇಲೆ. ಆವಾಗ ದ್ವಾರಕಾ ನಿರ್ಮಾಣ ಮಾಡಿಸಿದ ಕೃಷ್ಣ. ದ್ವಾರಕಾ ನಿರ್ಮಾಣ ಮಾಡಿ ದ್ವಾರಕೆಯಲ್ಲಿದ್ದ. ಒಂದು ದಿವಸ ಕೃಷ್ಣ ಕೂತಿರುವಾಗ ಒಬ್ಬ ಬ್ರಾಹ್ಮಣ ಒಂದು ಪತ್ರ ಹಿಡ್ಕೊಂಡು ಬಂದಂತೆ. ಒಬ್ಬರು ಯಾರೋ ವಾರ್ತಾಹರ ಒಂದು ವಿಷಯ ತೊಗೊಂಡು ಬಂದ. ಏನಿದೆ ಅಂತಂದರೆ, ರುಕ್ಮಿಣಿ ಸ್ವಯಂವರ ಅಂತ ಘೋಷಣೆ ಆಗಿತ್ತು. ಆ ಕಾಲದಲ್ಲಿ ಭೀಷ್ಮಕ ರಾಜ ಅಂತ ವಿದರ್ಭ ದೇಶದಲ್ಲಿದ್ದ. ಭೀಷ್ಮಕ ರಾಜನ ಮಗಳು ರುಕ್ಮಿಣೀ ದೇವಿ. ಅದಕ್ಕಿಂತ ಮುಂಚೆ ರುಕ್ಮರಥ, ರುಕ್ಮಮಾಲಿ, ರುಕ್ಮಕವಚ ಇವರೆಲ್ಲ ಅಸುರರು ಹುಟ್ಟಿದ್ದರು. ಕೊನೆಗೆ ರುಕ್ಮಿಣಿ ಹುಟ್ಟಿದ್ರು. ಆ ರುಕ್ಮಿಣಿಯನ್ನು ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆ ಅಣ್ಣಂದಿರ ಸಂಕಲ್ಪ. ನಿಜವಾಗಿಯೂ ರುಕ್ಮಿಣಿ ಸಾಕ್ಷಾತ್ ಲಕ್ಷ್ಮೀ ಅವತಾರ, ಪರಮಾತ್ಮನಿಗೆ ಕೊಡಬೇಕು ಕೃಷ್ಣನಿಗೆ. ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡೋಣ ಅಂತ. ಯಾಕೆ ಅಂದರೆ ಶಿಶುಪಾಲ ಮತ್ತು ಜರಾಸಂಧ ಭಾರೀ ಅನ್ಯೋನ್ಯ. ಅಂಥ ಶಿಶುಪಾಲನಿಗೆ ನಾವು ನಮ್ಮ ಮನೆ ಹುಡುಗಿಯನ್ನು ಕೊಟ್ಟರೆ
ನಮಗೂ ಕೂಡ ಜರಾಸಂಧನ ಬಾಂಧವ್ಯ ಬರ್ತದೆ ಅಂತ ರುಕ್ಮಿಣಿಯ ಸೋದರರ ಒಂದು ಆಸೆ.